ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೀರೇಶ್ ಗೌಡ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ CTET ಬಗ್ಗೆ ಹೇಳ್ತಾ ಹೋಗ್ತೀನಿ. ಅಂದರೆ ಆಲ್ರೆಡಿ CTET ನೋಟಿಫಿಕೇಷನ್ ಔಟ್ ಆಗಿದೆ. ಈ CTET ನೋಟಿಫಿಕೇಷನಲ್ಲಿ ಆಲ್ರೆಡಿ ಕೆಲವು ವಿದ್ಯಾರ್ಥಿಗಳು ಲಾಗಿನ್ ಆಗಿ ಅಥವಾ ರಿಜಿಸ್ಟ್ರೇಷನ್ ಮಾಡಿಕೊಂಡು ಆಲ್ರೆಡಿ ಸಬ್ಮಿಟ್ ಮಾಡಿ ಕೆಲವರು ಪೇಮೆಂಟ್ ಕೂಡ ಮಾಡಿಬಿಟ್ಟಿರ್ತಾರೆ. ಆದರೆ ಈ ಕೆಲವೊಂದು ತಪ್ಪುಗಳನ್ನ ಮಾಡಲೇಬಾರ್ದು. ಏನಕ್ಕಪ್ಪ ಅಂದ್ರೆ ನನಗೆ ಅವರು ಬಿಟ್ಟಿದ ತಕ್ಷಣ ಅಪ್ಲೈ ಮಾಡಬಾರ್ದು. ಮಾಡಿರಿ, ಪರವಾಗಿಲ್ಲ, ನೋಡ್ಕೊಂಡು ಮಾಡ್ಬೇಕಂತೇಳಿ ಹೇಳ್ತಾ ಇರ್ತೀನಿ. ಅಂದರೆ ಇಲ್ಲಿ ಇನ್ನು CTET ಅವರು ಕೆಲವು ಮಿಸ್ಟೇಕ್ನ ಮಾಡಿದ್ದಾರೆ. ಅವನ್ನ ಏನಂತ ಹೇಳಿ ನಾನು ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಸ್ಪರ್ಧಾಚೇತನ ಅಥವಾ ವೀರೇಶ್ ಗೌಡ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಕ್ಕಂಥ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಂಡ್ರೆ ನಾವು ಮಾಡೋಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗ್ತಾ ಹೋಗ್ತವೆ. ಬನ್ನಿ ನಾನೀಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ CTET ಫೆಬ್ರವರಿ 2026 ನಡೀತಕ್ಕಂಥ ಎಕ್ಸಾಮ್ ಬಗ್ಗೆ ಹೇಳ್ತಾ ಇದ್ದೀನಿ. ಅಂದರೆ ಮೊದಲೇದಾಗಿ ನಾವು ಇದು ಎಲ್ಲದಕ್ಕಿಂತ ಮುಂಚೆ ನಾವು ಇಲ್ಲಿ ಇನ್ಫಾರ್ಮೇಷನ್ ಬುಲೆಟಿನ್ CTET ಅಂತಿದೆಯಲ್ಲ, ಅದನ್ನು ಫಸ್ಟ್ ನೋಡ್ಕೊಂಡು ಬರೋಣ. ನೋಡಿದಾದಮೇಲೆ ಮುಂದೆ ಏನು ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ಇನ್ಫಾರ್ಮೇಷನ್ ಬುಲೆಟಿನ್ CTET ಫೆಬ್ರವರಿ 2026 ಅಂತಿದೆ. ಅಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿರಿ. ಇಲ್ಲಿ ಫೆಬ್ರವರಿ 8ನೇ ತಾರೀಕು ಸಂಡೇ ಎಕ್ಸಾಮ್ ನಡೆಯುತ್ತೆ. ಅದರಲ್ಲಿ ನೀವು ಆಲ್ರೆಡಿ ಕೆಲವೊಬ್ರು ಏನು ಮಾಡ್ತಂದರೆ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊಂಡು ಅಪ್ಲೈ ಮಾಡಿರ್ತಾರೆ. ಕೆಲವೊಬ್ರು ಪೇಮೆಂಟ್ ಕೂಡ ಮಾಡಿಬಿಡ್ತೀರಿ, ಕೆಲವೊಬ್ಬರು ಸಬ್ಮಿಟ್ ಮಾಡಿ ಇಟ್ಕೊಂಡಿರ್ತೀರಿ. ಇಲ್ಲಿ ಈಗ ಆ ಕೆಲಸ ಇನ್ನೂ ಯಾರು ಅಪ್ಲೈ ಮಾಡಿಲ್ಲ ಅವರು ಈಗಲೇ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಏನಕ್ಕಪ್ಪ ಅಂದರೆ ರೀಸನ್ ಒಂದು ತಿಳಿಸೋದೀನಿ ನೋಡ್ರಿ. ಸ್ವಲ್ಪ ಇದೇ ರೀತಿ ಸ್ಕ್ರೋಲ್ ಮಾಡ್ತಾ ಹೋದ್ರೆ ನನಗೆ ಇಲ್ಲಿ ಒಂದು ಇಂಡೆಕ್ಸ್ ಬರುತ್ತೆ. ಅಂದರೆ ಇಲ್ಲಿ ಅವರು ಹೇಳಿದಾರೆ ಏನೇನಿದಾವೆ ಅಂಥೇಳಿ. ಕಂಟೆಂಟ್ಸ್ ಅಂತಿದೆಯಲ್ಲ, ಇದರಲ್ಲಿ ನೋಡ್ಕೊಳ್ರಿ. ಸ್ವಲ್ಪ ಹಿಂಗೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ನನಗೆ 12ನೇದು ಕಾಣಿಸ್ತಲ್ಲ. ಇಲ್ಲಿ ಈ 12ನೇದು ಎಕ್ಸಾಮ್ ಸೆಂಟರ್ಸ್ ಅಂತೇಳಿ. ಈ ಎಕ್ಸಾಮ್ ಸೆಂಟರ್ ಏನಂದರೆ ಅಪ್ಲೈ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಮಾಡ್ಬೇಕಾದ್ರೆ ನನಗೆ ಅಲ್ಲಿ ಅಪ್ಲೈ ಮಾಡ್ತಿರ್ತಾರಲ್ಲ, ಅಲ್ಲಿ ಯಾವುದೇ ಕಾರಣಕ್ಕೂ ಎಕ್ಸಾಮ್ ಸೆಂಟರ್ನ ಕೇಳೋದಿಲ್ಲ. ಅವರು ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ 4 ಎಕ್ಸಾಮ್ ಸೆಂಟರ್ ಇರುತ್ತೆ. 4 ಎಕ್ಸಾಮ್ ಸೆಂಟ್ರಲ್ಲಿ ನೀವು ಪ್ರಿಫರೆನ್ಸ್ ಮುಖಾಂತರ 1, 2, 3, 4 ಎಕ್ಸಾಮ್ ಸೆಂಟರ್ನ ಆಯ್ಕೆ ಮಾಡಿ ಅಂತೇಳಿ. ಆದರೆ ನೀವು ಲಾಗಿನ್ ಮಾಡಿ ಅಥವಾ ರಿಜಿಸ್ಟ್ರೇಷನ್ ಮಾಡಿ ಲಾಗಿನ್ ಮಾಡಿ ಸಬ್ಮಿಟ್ ಮಾಡಬೇಕಾದ್ರೆ ಅದು ಅಲ್ಲಿ ಯಾವುದೇ ಕಾರಣಕ್ಕೂ 4 ಅಥವಾ ಎಕ್ಸಾಮ್ ಸೆಂಟರ್ನೇ ಕೇಳೋದಿಲ್ಲ. ಅದಕ್ಕೆ ಕಾರಣ ನೀವು ಈಗಲೇ ಯಾರು ಅಪ್ಲೈ ಮಾಡ್ಕೋಬೇಡಿ. ಇಲ್ಲಿ ತೋರಿಸೋದು ನೋಡಿ 12ನೇದು ಅಂತೇಳಿ. ಸ್ವಲ್ಪ ಸ್ಕ್ರೋಲ್ ಮಾಡ್ರೆ ನನಗೆ ಅವರು ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡಿರಿ, ಎಕ್ಸಾಮ್ ಸೆಂಟರ್ಸ್ ಅಂತ ಕಾಣ್ತಾ ಇದೆಯಲ್ಲ, ಇಲ್ಲಿ ಸ್ವಲ್ಪ ಓದ್ಕೊಳ್ರಿ. ಏನಿದೆ ಅಂದ್ರೆ ನನಗೆ ಲೀಸ್ಟ್ ಆಫ್ ಎಕ್ಸಾಮಿನೇಷನ್ ಸಿಟೀಸ್ ವೇರ್ ದ CTET ವಿಲ್ ಬಿ ಕಂಡಕ್ಟೆಡ್ ಈಸ್ ಗಿವನ್ ಇನ್ ಅಪೆಂಡಿಕ್ಸ್ 3 ಅಂತಿದೆ. ಅಂದರೆ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಗಿವ್ 4 ಡಿಫ್ರೆಂಟ್ ಆಪ್ಷನ್ಸ್ ಇನ್ ಆರ್ಡರ್ ಆಫ್ ದೇರ್ ಪ್ರಿಫರೆನ್ಸ್. ವೆಲ್ ಎವ್ರಿ ಎಫರ್ಟ್ ವಿಲ್ ಬಿ ಮೇಡ್ ಟು ಅಲರ್ಟ್ ಎ ಸೆಂಟರ್ ಇನ್ ಒನ್ ಆಫ್ ದಿ ಪ್ಲೇಸಸ್ ಆಪ್ಟೆಡ್ ಬೈ ದಿ ಕ್ಯಾಂಡಿಡೇಟ್. ಬಿ ಬೋರ್ಡ್ reserves it is their discretion to allot a centers the other than that candidates choice anywhere in India ಅಂತಿದೆ. ಅಂದರೆ ನೀವು ಎಕ್ಸಾಮ್ CTET ಅಪ್ಲೈ ಮಾಡಬೇಕಾದ್ರೆ ಎಕ್ಸಾಮ್ ಸೆಂಟರ್ ಕೇಳ್ತಾರೆ. 4 ಎಕ್ಸಾಮ್ ಸೆಂಟರ್ನ ಔಟ್ರಲ್ಲಿ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಅವು ಎಕ್ಸಾಮ್ ಸೆಂಟರ್ 4 ಯಾವ ಅಂತೇಳಿ ಇಲ್ಲಿ ತೋರಿಸೋದೀನಿ. ಅಂದರೆ ನಿಮಗೆ ಈ ಎನಿವೇರ್ ಇಂಡಿಯಾದಲ್ಲಿ ಎಕ್ಸಾಮ್ ಸೆಂಟರ್ ಎಷ್ಟಿದಾವೋ ಎಷ್ಟು ಎಕ್ಸಾಮ್ ಸೆಂಟರ್ ಕೂಡ ನೀವು ಇಲ್ಲಿ ಅಪ್ಲೈ ಮಾಡ್ಕೊಳ್ಬೋದು, ಅಂದರೆ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ಸ್ಟೇಟು ಮತ್ತು ಸೆಂಟ್ರ್ ಕೋಡು, ಸಿಟಿ ಕೋಡು ಮತ್ತು ಸಿಟಿನ ಮೆನ್ಷನ್ ಮಾಡಿದ್ದಾರೆ. ನಿಮಗೆ ಯಾವ ಡಿಸ್ಟ್ರಿಕ್ ಬರುತ್ತೋ ಅಥವಾ ನಿಮ್ದು ಯಾವ ಸ್ಟೇಟು, ಕರ್ನಾಟಕ, ಆಲ್ಮೋಸ್ಟ್ ಕರ್ನಾಟಕ ಅಥವಾ ಆಂಧ್ರ ಪ್ರದೇಶ ಯಾರೇ ಅಪ್ಲೈ ಮಾಡಲಿ ಇಲ್ಲಿ ನಿಮ್ಮ ಸ್ಟೇಟ್ ನೋಡ್ಕೊಳ್ರಿ. ಇಲ್ಲಿ ಆಲ್ಮೋಸ್ಟ್ ನಾವು ತೋರಿಸೋದು ನೋಡಿರಿ, ಕರ್ನಾಟಕದಲ್ಲಿ 2 ಎಕ್ಸಾಮ್ ಸೆಂಟರ್ ಇದೆ ಎಕ್ಸಾಮಲ್ಲಿ, ಒಂದು ಬೆಂಗಳೂರು ಮತ್ತು ಒಂದು ಹುಬ್ಳಿ. ಅಂದರೆ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದರೆ ಅವ್ರು ಏನಂತ ಮೆನ್ಷನ್ ಮಾಡಿದ್ದಾರೆ ಅಂದರೆ ನನಗೆ ಎಕ್ಸಾಮ್ ಸೆಂಟರ್ನ ನೀವು 4 ಪ್ರಿಫರೆನ್ಸ್ನ ಕಂಪಲ್ಸರಿ ಸೆಲೆಕ್ಟ್ ಮಾಡ್ಬೇಕಂತ ಹೇಳಿದ್ದಾರೆ. ಆದರೆ ಅವ್ರು ನೋಟಿಫಿಕೇಷನ್ ಹೇಳಿರೋದೇ ಒಂದು, ಆದರೆ ಅಲ್ಲಿ ಆನ್ಲೈನಲ್ಲಿ ಇನ್ನೂ ಎಕ್ಸಾಮ್ ಸೆಂಟರ್ ಅಪ್ಡೇಟ್ ಆಗಿಲ್ಲ, ಅಂದರೆ ಅಪ್ಲಿಕೇಶನಲ್ಲಿ. ಅದನ್ನು ಕೂಡ ನಾನು ಯಾವ ರೀತಿ ಅಂತೇಳಿ ತೋರಿಸೋದು ನೋಡಿರಿ, ಏನು ಪ್ರಾಬ್ಲಮ್ ಆಗಿದೆ ಅಂತೇಳಿ. ಇಲ್ಲಿ ಅಪ್ಲೈ ಫಾರ್ CTET ಅಂತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ನೀವು ಹೊಸ್ದೇ ಅಪ್ಲೈ ಮಾಡಬೇಕಾದ್ರೂ ಕೂಡ ಅದನ್ನ ಕ್ಲಿಕ್ ಮಾಡ್ಬೇಕು. ಈಗಾದರೂ ಮತ್ತೆ ಏನಾದ್ರು ಚೆಕ್ ಮಾಡ್ಬೇಕಂದ್ರೂ ಕೂಡ ಅದನ್ನ ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ಅಪ್ಲೈ ಫಾರ್ CTET ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡ್ರೆ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಇರುತ್ತೆ.
ಕಾಣಿಸ್ತಲ್ಲ ನ್ಯೂ ರಿಜಿಸ್ಟ್ರೇಷನ್ ಅಂತೇಳಿ, ಅಲ್ಲಿ ನೀವು ಹೊಸ್ತು ಅಪ್ಲೈ ಮಾಡ್ಬೇಕಾದ್ರೆ ನ್ಯೂ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಏನಾದರೂ ಆಲ್ರೆಡಿ ನ್ಯೂ ರಿಜಿಸ್ಟ್ರೇಷನ್ ಆಗಿ ಕ್ಯಾಂಡಿಡೇಟ್ ನೀವು ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿದ್ದನಿಗೆ ಇಲ್ಲಿ ಆಲ್ರೆಡಿ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ ಅಂತಿದ್ದಿಲ್ಲ, ಸ್ವಲ್ಪ ಸ್ಕ್ರೋಲ್ ಮಾಡೋನಿಗೆ ಲಾಗಿನ್ ಅಂತ ಕಾಣುತ್ತೆ. ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ನಿಮಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಾಗ ಒಂದು ID ಕೊಟ್ಟಿರ್ತಾರೆ, ID ಮತ್ತು ಪಾಸ್ವರ್ಡ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅಲ್ಲಿ ಎಂಟ್ರಿ ಮಾಡಿ ತೋರಿಸೋದೆ ನೋಡಿರಿ. ಅದು ಯಾಕೆ ಎಕ್ಸಾಮ್ ಸೆಂಟ್ರ್ ಇನ್ನೂ ಅವರು ಮೆನ್ಷನ್ ಮಾಡಿಲ್ಲ ಅಂತೇಳಿ, ಅಂದರೆ ಈಗ ತಾನೇ ಅಂದರೆ ಇವತ್ತಿನ್ನೂ ಸಾಯಂಕಾಲ ಓಪನ್ ಆಗಿರೋದು ಕಾರಣ ಇನ್ನೂ ಅಪ್ಡೇಟ್ ಆಗಿಲ್ಲ. ಆದ ಕಾರಣ ಯಾರು ಈಗಲೇ ಸಬ್ಮಿಟ್ ಮಾಡೋಕ್ಕೋಗ್ಬೇಡಿ. ಮತ್ತೇನಾದ್ರು ಅವರು ನಿಮ್ಗೆ ಏನಾರು ಎಡಿಟ್ ಆಪ್ಷನ್ ಕೊಟ್ಟರು ಕೊಡ್ಬೋದು ಅಥವಾ ಕೊಡದೇ ಇದ್ದರೂ ಇರ್ಬೋದು. ಆದರೆ ಎಕ್ಸಾಮ್ ಸೆಂಟರ್ ನೀವು ಇಲ್ಲಿ ಮಿಸ್ ಮಾಡ್ಕೊಳ್ಳೋಂಗೆ ಆಗ್ತಾ ಇರುತ್ತೆ. ಇಲ್ಲಿ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿರಿ. ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ಮ್ ಅಂತಿದ್ದಲ್ಲ, ಕ್ಲಿಕ್ ಮಾಡ್ಕೊಂಡ್ರೆ ನನಗೆ ಸ್ವಲ್ಪ ಲೋಡಿಂಗ್ ಆಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಸ್ವಲ್ಪ ನೋಡ್ಕೊಳ್ರಿ. ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಆಗಿದೆ. ನಂಬರ್ 3 ಅಂತ ಕಾಣ್ತಿಲ್ಲ, ಅಪ್ಲೈ ಫಾರ್ ಆ್ಯಂಡ್ ಎಕ್ಸಾಮಿನೇಷನ್ ಸಿಟಿ ಡೀಟೇಲ್ಸ್ ಅಂತಿದೆಯಲ್ಲ, ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಆದರೆ ಇಲ್ಲಿ ಅಪ್ಲೈ ಮಾಡಬೇಕಾದ್ರೆ ಕಂಪ್ಲೀಟೆಡ್ ಅಂತ ಕಾಣುತ್ತಲ್ಲ, ಇಲ್ಲಿ ಅಪ್ಲೈ ಫಾರ್ ಎಕ್ಸಾಮಿನೇಷನ್ ಸಿಟಿ ಡೀಟೇಲ್ಸ್ ಅಂತಿದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಮ್ಗೆ ಏನು ಬರಬೇಕು, ಎಕ್ಸಾಮ್ ಸೆಂಟರ್ ಸಿಟಿನ ತೋರಿಸ್ಬೇಕು. ಆದರೆ ನಾವು ಯಾವ ಎಕ್ಸಾಮ್ ಸೆಂಟರ್ ಪ್ರಿಫರೆನ್ಸ್ ಕೊಟ್ಟಿದ್ರು ಆ ಎಕ್ಸಾಮ್ ಸೆಂಟರ್ನ ತೋರಿಸ್ಬೇಕು. ಇಲ್ಲಿ ಕ್ಲಿಕ್ ಮಾಡಿ ತೋರಿಸ್ತೀನಿ ನೋಡಿ, ನಿಮಗೆ ಎಕ್ಸಾಮ್ ಸೆಂಟರ್ ತೋರಿಸುತ್ತಿಲ್ಲ ಅಂತೇಳಿ. ಕ್ಲಿಕ್ ಮಾಡಿದ್ದೀನಿ ಎಕ್ಸಾಮ್ ಸೆಂಟರ್ ಸಿಟಿನ. ಇಲ್ಲಿ ತೋರಿಸ್ಬೇಕಾಗಿತ್ತು ಕೆಳಗಡೆ ಏನಂದ್ರೆ B.Ed ಮಾಡಿದವ್ರಿಗೆ ಓನ್ಲಿ ಪೇಪರ್ 2 ಎಲಿಜಿಬಲ್ ಮಾತ್ರ ಇದೆ. ಅದರಿಂದ ಇಲ್ಲಿ ಎಲ್ಲ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಅವರು ಎಕ್ಸಾಮ್ ಸಿಟಿನ ಕೇಳಲೇಬೇಕಾಗಿತ್ತು. ಆದ ಕಾರಣ ಇಲ್ಲಿ ಕೇಳಿಲ್ಲ. ಇಲ್ಲಿ ಯಾಕೆ ಕೇಳಿಲ್ಲ ಅಂದರೆ ಅದು ಇನ್ನೂ ಅಪ್ಡೇಟ್ ಆಗದೇ ಇರ್ಬೋದು ಅಥವಾ ಏನಾದ್ರು ಸ್ವಲ್ಪ ಮಿಸ್ಟೇಕ್ ಆಗಿರ್ಬೋದು, ವೆಬ್ಸೈಟ್ ಏನಾದರೂ ಪ್ರಾಬ್ಲಮ್ ಇರ್ಬೋದು. ಅದರಿಂದ ಈಗಲೇ ಯಾರು ಸಬ್ಮಿಟ್ ಮಾಡೋಕ್ಕೋಗ್ಬೇಡಿ ಅಥವಾ ಪೇಮೆಂಟ್ ಕೂಡ ಮಾಡೋಕ್ಕೋಗ್ಬೇಡಿ. ಸಬ್ಮಿಟ್ ಮಾಡಿರೋ ಪರವಾಗಿಲ್ಲ, ಏನಾದ್ರು ಎಡಿಟ್ ಏನಾದ್ರು ಬಿಟ್ಟರು ಮಾಡ್ಕೊಳ್ರಿ. ಇಲ್ಲಿ ನೀವು ಒಂದು ಮಿಸ್ಟೇಕ್ ಮಾಡಿದ್ರೆ ಮತ್ತೆ ನಿಮ್ಮ ಮುಂದಿನ CTETಗೆ ಫುಲ್ ತೊಂದರೆ ಆಗ್ತಾ ಹೋಗ್ಬೋದು. ಅದಕ್ಕೋಸ್ಕರ ನೋಡಿ, ಇಲ್ಲಿ ಅವ್ರು ಏನಂತ ಹೇಳ್ತಾರೆ, ಅಪ್ಲೈ ಫಾರ್ ಆ್ಯಂಡ್ ಎಕ್ಸಾಮಿನೇಷನ್ ಸಿಟಿ ಡೀಟೇಲ್ಸ್ ಅಂತ ಕಾಣ್ತಲ್ಲ ಬ್ಲೂ ಕಲರ್, ಅದು ಕ್ಲಿಕ್ ಮಾಡಿ ಕೂಡ ನಮಗೆ ಏನಿಲ್ಲಿ ಯಾವುದೇ ರೀತಿ ಎಕ್ಸಾಮ್ ಸೆಂಟರ್ ಸಿಟಿನ ತೋರಿಸ್ತಾ ಇಲ್ಲ. ಅಥವಾ ಫಸ್ಟಿಂದ ಚೆಕ್ ಮಾಡ್ತಾ ಬರೋಣ. ಕಾಂಟ್ಯಾಕ್ಟ್ ಡೀಟೇಲ್ಸಲ್ಲಿ ಇಲ್ಲಿ ಚೆಕ್ ಮಾಡಿದ್ರು ಕೂಡ ಯಾವುದೇ ರೀತಿ ಎಕ್ಸಾಮ್ ಸೆಂಟರ್ ಮೆನ್ಷನ್ ಆಗಿಲ್ಲ. ನಂತರ ನಾವು ಎರಡನೇದು ನೋಡೋಣ, ಪರ್ಸನಲ್ ಡೀಟೇಲ್ಸ್. ಈ ಪರ್ಸನಲ್ ಡೀಟೇಲ್ಸಲ್ಲಿ ಕೂಡ ಅಲ್ಲಿ ಎಕ್ಸಾಮ್ ಸೆಂಟರ್ನ ಕೂಡ ಯಾವುದೇ ರೀತಿಯಾಗಿ ಮೆನ್ಷನ್ ಆಗೇ ಇಲ್ಲ. ನಂತರ ನೀವು ಇದೇ ರೀತಿ ಫುಲ್ಲು ಕಂಪ್ಲೀಟಾಗಿ ಚೆಕ್ ಮಾಡಿದ್ರು ಕೂಡ ಯಾವುದೇ ರೀತಿ ಇಲ್ಲಿ ಮೆನ್ಷನ್ ಎಕ್ಸಾಮ್ ಸೆಂಟರ್ನ ಮೆನ್ಷನ್ ಮಾಡಿದ್ರೆ ಹೊರತು ಇಲ್ಲಿ ಚಾಯ್ಸ್ ಪ್ರಿಫರೆನ್ಸ್ ಕೊಟ್ಟಿಲ್ಲ. ಅದರಿಂದ ಯಾರು ನೀವು ಈಗಲೇ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಮುಂದೆ ಸ್ವಲ್ಪ ಟೈಮ್ ತೊಗೊಂಡು ಬೇಕಾದ್ರೆ 1-2 ದಿನ ವೇಟ್ ಆದರೂ ಪರವಾಗಿಲ್ಲ, ಲೇಟ್ ಆಗಲಿ ಲೇಟೆಸ್ಟಾಗಿ ಅಪ್ಲೈ ಮಾಡಿ. ನೋಡಿ ಸ್ವಲ್ಪ ಲೋಡಿಂಗ್ ಆಗ್ತದೆ. ಯಾಕಂದರೆ ನಾವು ಏನೇ ಮಾಹಿತಿ ತಿಳ್ಕೊಂಡ್ರು ಪರ್ಫೆಕ್ಟಾಗಿ ಕಂಪ್ಲೀಟಾಗಿ ತಿಳ್ಕೊಂಡ ಮೇಲೆ ನಾವು ಅಪ್ಲೈ ಮಾಡೋಕ್ಕಾಗುತ್ತೆ. ಆದರೂ ಕೂಡ ಇಲ್ಲಿ ಕೂಡ ನೋಡಿ ಯಾವುದೇ ಎಕ್ಸಾಮ್ ಸೆಂಟ್ರ್ ಕೂಡ ಅವ್ರು ಮೆನ್ಷನ್ನೇ ಮಾಡಿಲ್ಲ. ಆದರೆ ಏನಂತ ಲಾಸ್ಟಿಗೆ ಫೈಲ್ ಸಬ್ಮಿಟಲ್ಲಿ ಏನಂತ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ನನಗೆ ಎಕ್ಸಾಮ್ ಸೆಂಟ್ರನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡಿದ್ವಿ ಅಂತೇಳಿ ಕಂಪ್ಲೀಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ತೋರಿಸುತ್ತೆ ನೋಡ್ರಿ. ಇಲ್ಲಿ ಹಿಂಗೆ ನೋಡಬೇಕಾದ್ರೆ ಇಲ್ಲಿ ಎಕ್ಸಾಮ್ ಸೆಂಟ್ರನ್ನ ಅವ್ರು ಮೆನ್ಷನ್ ಮಾಡಲೇ ಇಲ್ಲ. ಎಲ್ಲಿ ಕೂಡ ಎಕ್ಸಾಮ್ ಸೆಂಟ್ರು ಶೋ ಆಗ್ತಾನೆ ಇಲ್ಲ. ಅದಕ್ಕೋಸ್ಕರ ನೋಡ್ಕೊಳ್ರಿ. ಇಲ್ಲಿ ನಾವು ಅಪ್ಲೈ ಮಾಡಿರೋದಂಥ ಡೀಟೇಲ್ಸಲ್ಲಿ ನಾವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಈ ಥರ ಯಾವ ಡೀಟೇಲ್ಸ್ ಕಟ್ಟಿದೆ ಅಂತೇಳಿ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾದ್ರೆ ನೋಡ್ಕೊಳ್ರಿ. ಎಕ್ಸಾಮ್ ಸಿಟಿ ಅಂತ ಇದೇ ಹೊರತು ಯಾವ ಎಕ್ಸಾಮ್ ಸೆಂಟರ್ ಸಿಟಿನಲ್ಲಿ ಮೆನ್ಷನ್ ಮಾಡಿಲ್ಲ. ಅದರಿಂದ ಈಗಲೇ ನೀವು ಇನ್ನೂ 1-2-3 ದಿನ ಲೇಟರ್ ಪರವಾಗಿಲ್ಲ ಅಪ್ಲೈ ಮಾಡೋಕ್ಕೋಗ್ಬೇಡಿ. ಹಾಗೆ ಮುಂದೆ ಏನಾದರೂ ಅಪ್ಡೇಟ್ ಬಂದರೆ ನಾನು ವೀಡಿಯೋಲಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕಾಗಿ ನಮ್ಮ ಸ್ಪರ್ಧಾ ಚೇತನ ಅಥವಾ ವೀರೇಶ್ ಗೌಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಕ್ಕಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಂಡ್ರೆ ನಾವು ಅಂತ ಪ್ರತಿಯೊಂದು ವಿಡಿಯೋಗಳು ನೋಟಿಫಿಕೇಷನಲ್ಲಿ ಬರ್ತಾ ಹೋಗ್ತವೆ. ಇಲ್ಲೇ ಈ ವಿಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಹಾಗೆ ನಿಮ್ಮ ಫ್ರೆಂಡ್ಸು ಕೂಡ ಯಾರಾದರೂ ಈಗ ಅಪ್ಲೈ ಮಾಡ್ಬೇಕು ಅನ್ಕೊಂಡಿರ್ತಾರಲ್ಲ, ಆಲ್ರೆಡಿ ಅಪ್ಲೈ ಮಾಡಿದ್ರು ಕೂಡ ಇದನ್ನ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.